ಕೈಪಾಳ್ಯದಲ್ಲಿ ಶಾಸಕರ ಅಸಮಾಧಾನ ಭುಗಿಲೇಳ್ತಾ ಇದೆ. ಆ ಅಸಮಾಧಾನವನ್ನ ಹೇಗಾದ್ರೂ ಮಾಡಿ ತಣ್ಣಗೆ ಮಾಡಬೇಕು ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಬಂದು ಸುಸ್ತಾಗ್ಬಿಟ್ಟಿದ್ದಾರೆ. ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಫುಲ್ ಕಂಗಾಲಾಗಿದ್ದಾರೆ. ಕಾಂಗ್ರೆಸ್ನ ಬಣ ಬಡಿದಾಟ ಕಣ್ಣೆದುರೇ ಜಗಜ್ಜಾಹೀರಾಗ್ತಾ ಇದೆ. ಇವರ ಕಿತ್ತಾಟವನ್ನ ಕಂಡು ದಂಗಾಗಿ ಹೋಗ್ತಾ ಇದ್ದಾರೆ ರಣದೀಪ್ ಸುರ್ಜೇವಾಲಾ. ಒಂದು ಕಡೆ ಶಾಸಕರು ಅನುದಾನವನ್ನ ಕೊಡ್ತಾ ಇಲ್ಲ, ನಾಯಕರ ಬದಲಾವಣೆ ಆಗಬೇಕು, ಕೆಲವೊಂದಷ್ಟು ಆಂತರಿಕವಾದಂತಹ ಸಂಘರ್ಷವನ್ನ ನಾವು ಮೊದಲಿಂದಲೂ ಕೂಡ ಕೇಳ್ತಾನೆ ಬರ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ BR ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ಕೆಲವೊಂದಷ್ಟು ಲೋಪದೋಷಗಳಿದೆ, ಹಣ ಕೊಟ್ರೆ ಮಾತ್ರ ಅಥವಾ ಲಂಚ ಕೊಟ್ರೆ ಮಾತ್ರ ಮನೆಯನ್ನ ಸ್ಯಾಂಕ್ಷನ್ ಮಾಡ್ತಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂತು. ಅವತ್ತು ಹೈಕಮಾಂಡ್ ಕೂಡ ಬುಲಾವನ್ನ ಕಳಿಸ್ತು. ಇದೆಲ್ಲವನ್ನ ಸರಿ ಮಾಡಿ, ಯಾಕಂತಂದ್ರೆ ಪಕ್ಷಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಸುರ್ಜೇವಾಲಾ ಅವರನ್ನ ಬೆಂಗಳೂರು ಕಳಿಸ್ಕೊಟ್ರು. ಮೊನ್ನೆಯಿಂದಲೂ ಕೂಡ ಕೆಲವೊಂದಷ್ಟು MLAಗಳನ್ನ ಫೇಸ್ ಟು ಫೇಸ್ ನೇರವಾಗಿ ಕೂರಿಸ್ಕೊಂಡು ಏನು ಸಮಸ್ಯೆ ಇದೆ, ಯಾವ ರೀತಿಯಾಗಿ ಪರಿಹಾರವನ್ನ ನೀಡಬೇಕು, ಇದೇ ರೀತಿಯಾಗಿ 20 ರಿಂದ 40 ನಿಮಿಷಗಳ ಕಾಲ ಕೂಡ ಕುಳಿತುಕೊಂಡು ಮಾತನಾಡಿದ್ದು ಆಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಬಂದಿದ್ದಾರೆ, ಆದ್ರೆ ಮತ್ತೆ ಡ್ಯಾಮೇಜ್ ಆಗ್ತಾ ಇದೆ. ಕೆಲವೊಂದಷ್ಟು MLAಗಳಂತೂ ಒಬ್ಬರ ವಿರುದ್ಧವಾಗಿ ಮತ್ತೊಬ್ರು ಚಾಟೆ ಬೀಸ್ತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಬಂದು ಸುಸ್ತಾಗಿ ಹೋಗಿದ್ದಾರೆ, ದಂಗಾಗಿ ಹೋಗಿದ್ದಾರೆ, ಕಂಗಾಲೋಗಿ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಯಾರು ಕೂಡ ಮಾತನ್ನ ಕೇಳ್ತಾ ಇಲ್ಲ. ಮುಖ್ಯವಾಗಿ ಕ್ಷೇತ್ರಕ್ಕೆ ಅನುದಾನದ ವಿಚಾರವನ್ನ ಬಿಟ್ಟು ಒಬ್ಬರ ವಿರುದ್ಧವಾಗಿ ಮತ್ತೊಬ್ರು ಕತ್ತಿ ಮಸಿತಾ ಇರೋದು ಗೊತ್ತಾಗ್ತಾ ಇದೆ. ಅಂದ್ರೆ 1-to-1 ಸಭೆಯನ್ನ ಮಾಡಿ ಏನ್ ಸಮಸ್ಯೆ ಇದೆ, ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು. ಯಾಕಂತಂದ್ರೆ ಮುಂದಿನ ಎಲೆಕ್ಷನ್ ಅನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಹೇಗಾದ್ರೂ ಮಾಡಿ ಪಕ್ಷವನ್ನ ಬಲವರ್ಧನೆ ಮಾಡಬೇಕು. ಇನ್ನೊಂದು ಕಡೆ CM ಬದಲಾಗ್ತಾರೆ ಅನ್ನುವಂಥ ಕೂಗು, ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಎಲ್ಲವನ್ನ ಲೆಕ್ಕಾಚಾರ ಮಾಡಿಕೊಂಡು ಹೈಕಮಾಂಡ್ ರಾಜ್ಯ ಉಸ್ತುವಾರಿ ಸಚಿವರನ್ನ ಕಳಿಸ್ಕೊಟ್ಟಿದ್ದು ಆಯ್ತು. 20 ರಿಂದ 40 ನಿಮಿಷ ಕುಳಿತುಕೊಂಡು ಸಮಸ್ಯೆಯನ್ನ ಆಲಿಸಿದ್ದು ಆಯ್ತು. ಕೆಲವೊಂದಷ್ಟು ಗಂಭೀರ ಸಮಸ್ಯೆಗಳನ್ನ ನೋಟ್ ಕೂಡ ಮಾಡ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕಂಗಾಲಾಗೋಗಿದ್ದಾರೆ. ಯಾವ ಕಾರಣಕ್ಕೆ? ಒಬ್ಬರನ್ನ ಬಿಟ್ರೆ ಮತ್ತೊಬ್ಬರ ಮೇಲೆ ಆರೋಪ ಮಾಡೋದು, ಒಬ್ರು ಕೂಡ ಸರಿಯಾಗಿದ್ದಾರೆ ಅನ್ನುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಹೀಗಾಗಿ ಕಿತ್ತಾಟವನ್ನ ಕಂಡು ದಂಗಾಗಿ ಹೋಗ್ತಾ ಇದ್ದಾರೆ ರಣದೀಪ್ ಸುರ್ಜೇವಾಲಾ. ಸತತವಾಗಿ ಹೇಳ್ಬೇಕು ಅಂದ್ರೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿರೋದು. ಇವತ್ತು ಯಾವುದೇ ಮೀಟಿಂಗ್ಗಳು ನಡೆದೇ ಇದ್ರೂ ಕೂಡ ನಿನ್ನೆವರೆಗೂ ಕೆಲವೊಂದಷ್ಟು MLAಗಳು ಬಂದಿದ್ದು ಆಯ್ತು, ಏನು ಸಮಸ್ಯೆಗಳು ಅದನ್ನ ಕೂಡ ಆಲಿಕೆ ಮಾಡಿದ್ದು ಆಯ್ತು. ಆದ್ರೆ ನೇರವಾಗಿ ಫಾರ್ ಎಕ್ಸಾಂಪಲ್ಗೆ ನಾರಾಯಣಸ್ವಾಮಿ ಅವರು ನೇರವಾಗಿ ನಂಜೇಗೌಡರ ಮೇಲೆ ಆರೋಪ ಮಾಡೋದು, ಅಥವಾ ನಂಜೇಗೌಡರು ನೇರವಾಗಿ ನಾರಾಯಣಸ್ವಾಮಿ ಏನು ಮೂಲ ಕಾಂಗ್ರೆಸ್ಸಿನಿಂದ ಬಂದವರ ಅಂತ ಪ್ರಶ್ನೆ ಮಾಡೋದು, ಇದೇ ರೀತಿ ಒಬ್ಬರ ವಿರುದ್ಧವಾಗಿ ಇನ್ನೊಬ್ರು ಚಾಟಿ ಬೀಸ್ತಾ ಇದ್ದಾರೆಯೇ ಹೊರತಾಗಿ ಒಬ್ಬರಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ತಕರಾರನ್ನ ತೆಗಿತಾ ಇಲ್ಲ, ಯಾರು ಕೂಡ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ಗೆ ಅಂತ ಬಂದು ಮತ್ತೆ ಪಕ್ಷದಲ್ಲಿ ಆಂತರಿಕ ಸಂಘರ್ಷಗಳು ಅಥವಾ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಮಾಡುವಂತ ಪರಿಸ್ಥಿತಿಯನ್ನ ತಂದೊಡ್ಡಿದಂತೆ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಫೇಲ್ಯೂರ್ ಆದಂತೆ ಕಾಣಿಸ್ತಾ ಇದೆ.